ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನ ಮನಸ್ಸು ಕೆಲವೊಮ್ಮೆ ಪುಟ್ಟ ಮಕ್ಕಳ ಹಾಗೆ ಸಂತಸದಿಂದ ಕುಣಿಯುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವನ್ನೂ ಅನುಭವಿಸಿಬಿಟ್ಟ ವೃದ್ಧನ ಹಾಗೆ ಆಯಾಸಗೊಳ್ಳುತ್ತದೆ. ಮನಸ್ಸನ್ನು ಎಲ್ಲ ಸಮಯದಲ್ಲೂ ನಿನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಮೊದಲು ತನ್ನೊಳಗಿನ ಧ್ವನಿಯನ್ನು ಗುರುತಿಸು. ಶಾಂತವಾಗಿ ತನ್ನಲ್ಲಿರುವ ಭಾವನೆಗಳಿಗೆ ಗಮನವನ್ನು ನೀಡು. ನಿನ್ನಲ್ಲಿರುವ ಧ್ವನಿಯು ನಾನೇ, ನಿನ್ನ ಮನಸ್ಸಿನ ಭಾವನೆಗಳು ನಾನೇ. ನನ್ನನ್ನು ನಿನ್ನಲ್ಲಿ ಗುರುತಿಸು. ನೀನು ನನ್ನ ಮಗುವಾಗಿರುವ ಕಾರಣವನ್ನು ನೀನು ಅರಿಯಬಹುದು. ನೀನು ನಾನು ಬೇರೆ ಬೇರೆಯಲ್ಲ. ತಪ್ಪು ಮಾಡಿದವರನ್ನು ಕ್ಷಮಿಸಿ, ಅವರ ಒಳ್ಳೆಯತನವನ್ನು ಮಾತ್ರವೇ ಮನಸ್ಸಿನಲ್ಲಿಟ್ಟುಕೊಂಡು ನೀನು ಅವರಿಗೆ ತೋರಿಸಿದ ಕರುಣೆಯನ್ನು ಕಂಡು ನನಗೆ ಆನಂದವಾಗಿದೆ. ಇದೇ ನಿನ್ನ ನಿಜವಾದ ಗುಣ. ನನ್ನ ಮಗುವಾಗಿರುವುದಕ್ಕೆ ನಿನಗೆ ಬೇರೆ ಅರ್ಹತೆ ಬೇಕೇ? ನನ್ನ ಮಗುವೆ, ಕೆಲವೊಮ್ಮೆ ತನ್ನಲ್ಲಿ ಒಂದೇ ಒಂದು ಪರಿವರ್ತನೆ ಸಾಕಾಗುತ್ತದೆ. ನಿನ್ನ ನಿಜವಾದ ಅಸ್ತಿತ್ವವನ್ನು ನೀನು ಅರಿಯಬಹುದು. ಅದರಲ್ಲಿ ನೀನು ನನ್ನನ್ನು ಕಾಣಬಹುದು. ಈ ಸಾಯಿಯ ಮಗುವಾಗಿರುವ ನೀನು ಸಾಯಿ ಶಕ್ತಿಶಾಲಿ. ನಿನಗೆ ನನ್ನ ಮಾತು ಸದಾ ನೆನಪಿರಲಿ. ದೇವರನ್ನು ನಂಬಿರುವ ನೀನು ಮನುಷ್ಯರನ್ನು ಕಂಡು ಹೆದರುವುದು ಏಕೆ? ನಿನ್ನ ಜೀವನವನ್ನು ನಾನು ನಡೆಸುತ್ತಿದ್ದೇನೆ. ನಿನ್ನನ್ನು ನಾನು ದಾರಿ ನಡೆಸುತ್ತಿದ್ದೇನೆ. ನನ್ನ ಮೇಲೆ ನಂಬಿಕೆಯನ್ನು ತೋರಿಸಿ ನನ್ನ ದಾರಿಯಲ್ಲಿ ನಡೆದುಕೊಂಡು ಬಾ. ನೀನು ಮಹಾಶಕ್ತಿಶಾಲಿ. ನಿನಗೆ ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.